ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯ. ಹಿಂದಿನ ತರಗತಿಯಲ್ಲಿ ನಾವು 9ನೇ ತರಗತಿ ಗದ್ಯ ಪಾಠ ಊರುಬಂದ ಈ ಗದ್ಯದ ಬಗ್ಗೆ ತಿಳಿದುಕೊಳ್ತಾ ಇದ್ದೆವು. ಈ ಗದ್ಯ ಭಾಗವನ್ನು ಸಂಸ್ಕೃತದ ಕವಿ ಭಾಸ ಇವರು ಬರೆದಿರ್ತಕ್ಕಂಥದ್ದು. ಕನ್ನಡ ಅನುವಾದವನ್ನು ಬಸವರಾಜ ಮಾಡಿದ್ದಾರೆ. ಕೌರವರಿಗೂ ಪಾಂಡವರಿಗೂ ಯುದ್ಧ ನಡೆದಂತಹ ಸಂದರ್ಭ, ಕೌರವರ ಕಡೆಯಲ್ಲಿ ಇಡೀ ವಂಶವೇ ನಾಶವಾಗುವಂತಹ ಸಂದರ್ಭದಲ್ಲಿ ಕೊನೆಯ ಉಳುಗಾಲದಲ್ಲಿರ್ತಕ್ಕಂತಹ ವ್ಯಕ್ತಿ ದುರ್ಯೋಧನ ಮತ್ತು ಭೀಮನಿಗೆ ಯುದ್ಧ ನಡೀತದೆ. ಯುದ್ಧ ನಡೆದ ಮೇಲೆ 2 ತೊರೆಗಳನ್ನು ಕಳೆದುಕೊಂಡಂತಹ ದುರ್ಯೋಧನ ರಣರಂಗದಲ್ಲಿ ನಿಂತಿರ್ತಾನೆ. ಇದನ್ನು ದೂರದಲ್ಲಿ ನಿಂತಿದ್ದಂತಹ ಬಲರಾಮ ಬಂದು ನೋಡಿ ಸಮಾಧಾನಪಡಿಸಿ, ನಾನು ಪಾಂಡವರನ್ನ ಸ್ವರ್ಗಕ್ಕೆ ಹೋಗುವಂತೆ ಮಾಡ್ತೀನಿ ಅಂತ ಹೇಳ್ತಾನೆ. ಅದಾದ್ಮೇಲೆ ಧೃತರಾಷ್ಟ್ರ ಮತ್ತು ದುರ್ಜಯ ಜೊತೆಗೆ ಅಜ್ಜಿ ಗಾಂಧಾರಿಯ ಆಗಮನ ಆಗುತ್ತೆ. ಗಾಂಧಾರಿ ಮತ್ತು ಧೃತರಾಷ್ಟ್ರ ತನ್ನ ಮಗನನ್ನು ಹುಡುಕ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ದುರ್ಜಯ ಮುಂದೆ ಹೋಗಿ ತನ್ನ ಅಪ್ಪನೊಂದಿಗೆ ಮಾತನಾಡ್ತಾನೆ. ಆ ಸಂದರ್ಭದಲ್ಲಿ ಮಗ ಮತ್ತು ಅಪ್ಪನ ನಡುವೆ ಮಾತುಕತೆ ನಡೆಯುತ್ತಿದ್ದಂಥದ್ದು. ಇದಾದ ಮೇಲೆ ಅಪ್ಪ ಅಮ್ಮ ನಿನ್ನ ಅಥವಾ ಅಜ್ಜಿ ತಾತ ನಮ್ಮನ್ನು ಕರ್ಕೊಂಬರೋದಕ್ಕೆ ಕರೀತಾ ಇದ್ದಾರೆ, ಬನ್ನಿ ಅಂತ ಕೇಳಿಕೊಂಡಾಗ ಹೇಳಲಿಕ್ಕೆ ಅಸಾಧ್ಯವಾದಂಥ ಸಂದರ್ಭದಲ್ಲಿ ತಂದೆ ತಾಯಿ ಅಥವಾ ದುರ್ಜಯನ ಅಜ್ಜಿ ತಾತನ ಆದಂತಹ ಧೃತರಾಷ್ಟ್ರ ಮತ್ತು ಗಾಂಧಾರಿಯನ್ನ ಧೃತರಾಷ್ಟ್ರ ಎಂಬ ಜಾಗಕ್ಕೆ ಕರ್ಕೊಂಬರ್ತಾರೆ. ಆ ಸಂದರ್ಭದಲ್ಲಿ ಧೃತರಾಷ್ಟ್ರ, ಗಾಂಧಾರಿ ಮತ್ತು ದುರ್ಯೋಧನ ನಡುವೆ ಮಾತುಕತೆ ನಡೀತದೆ. ಈ ಮಾತುಕತೆಯಲ್ಲಿ ಎಂತಹ ಒಂದು ಸಂದಿಗ್ಧ ಸ್ಥಿತಿಗೆ ಬಂದಿದೆ ಎಂತಕ್ಕಂತಹ ಮಾತುಗಳು ಪೂಜ್ಯರೆಲ್ಲ ಮಾತನಾಡಿ, ಅಲ್ಲೇ ಇದ್ದಂತಹ ಬಲರಾಮ ಅಂದರೆ ಹುಟ್ಟು ಕುರುಡನಾಗಿರ್ತಕ್ಕಂತಹ ಧೃತರಾಷ್ಟ್ರ ವೃದ್ಧ, ನನ್ನ ಬಾಳಿಗೆ ಅಥವಾ ನನ್ನ ಬಾಳಿನ ಆಶೆಯೆಲ್ಲ ಹಿಂದೆ ಹೋಯ್ತಲ್ಲ, ಪುತ್ರಶೋಕ ನನ್ನನ್ನು ಆತ್ಮವನ್ನು ಆಕ್ರಮಿಸ್ತಲ್ಲ ಅಂತಕ್ಕಂತಹ ಮಾತನ್ನು ಹೇಳಿದಂಥ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಬಲರಾಮ ಇಷ್ಟೊತ್ತು ಮಾತನಾಡಿರಲಿಲ್ಲ, ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇಲ್ಲಿವರೆಗೆ ನಿನ್ನೆಯ ತರಗತಿಯಲ್ಲಿ ತಿಳ್ಕೊಂಡಿದ್ದರು. ಇವತ್ತು ಮುಂದಿನ ಭಾಗವನ್ನು ತಿಳಿದುಕೊಳ್ಳೋಣ. ಗಮನಿಸಿ. ಸ್ವಗತ. ಅಯ್ಯೋ ಕಷ್ಟ, ದುರ್ಯೋಧನನ ಮೇಲಿನ ಆಸೆಯನ್ನು ಬಿಟ್ಟು ನಿತ್ಯಸ್ತಮಿತ ಲೋಚನನಾದ ಈ ಮಹನೀಯನಿಗೆ ಈಗ ನಾನಿರುವೆನೆಂದು ವಿಭೇದಿಸಿಕೊಳ್ಳಲು ನನಗೆ ಬಾಯಿ ಬಾರದಾಗಿದೆ. ದೈತ್ಯಶಾಲಿ, ಬಲಶಾಲಿ, ಕೌರವರ ಕಡೆ ಇದ್ದಂತಹ ಶಕ್ತಿಯುತ ದೊರೆ ಬಲರಾಮ, ಆತನು ಇದ್ರೂ ಕೂಡ ಇಷ್ಟೆಲ್ಲ ನಡೀತಲ್ಲ ಅಂತಕ್ಕಂಥದ್ದು ಅವನಿಗೆ ಕಷ್ಟ. ಆದರೆ ಧೃತರಾಷ್ಟ್ರ ಗಾಂಧಾರಿ ಹೇಳಿದ್ರೆ ನಾನು ಹೇಳ್ಕೊಳಕ್ ಆಗ್ತಿಲ್ವಲ್ಲ ಅಂತ ಅಯ್ಯೋ ಕಷ್ಟ, ದುರ್ಯೋಧನನ ಮೇಲಿನ ಆಸೆಯನ್ನು ಬಿಟ್ಟು, ದುರ್ಯೋಧನ ಮೇಲಿರ್ತಕ್ಕಂತಹ ಆಸೆಯನ್ನು ಬಿಟ್ಟು ನಿತ್ಯಸ್ತಮಿತ ಲೋಚನನಾದ, ಇಲ್ಲಿ ಗಮನಿಸಿ ಮಕ್ಕಳೇ, ನಿತ್ಯಸ್ಥ ಮಿತ ಲೋಚನ ಅಂದ್ರೆ ಕುರುಡ. ಕುರುಡರಾದಂತಹ ಅಂದ್ರೆ ಇಲ್ಲಿ ಅರ್ಥ ಯಾರೋ ಮಕ್ಕಳೇ ಧೃತರಾಷ್ಟ್ರ. ಈ ಮಹನೀಯನಿಗೆ ಈಗ ನಾನಿಲ್ಲಿರುವೆನೆಂದು ನಿವೇದಿಸಿಕೊಳ್ಳಲು
ನನಗೆ ಬಾಯೇ ಬರ್ತಾ ಇತ್ತಲ್ಲ, ಹೇಗೆ ಅವನ ಹತ್ರ ಹೇಳಿಕೊಳ್ಳಿ, ನಾನಿದ್ದೀನಿ, ನಾನು ದುರ್ಯೋಧನನ ಪರವಾಗಿ ನಿಂತಿದ್ದೆ ಅಂತ ಹೇಗೆ ಹೇಳ್ಕೊಳ್ಳೋದು ಅಂತ ಅಲ್ಲೇ ಆಲೋಚನೆಯನ್ನ ತನ್ನ ಮನಸ್ಸಿನಲ್ಲಿ ತಾನೇ ಅಂದುಕೊಳ್ತಾ ಇದ್ದಾನೆ. ಆಗ ದುರ್ಯೋಧನ ಮಾತನಾಡ್ತಾನೆ ತಾಯಿಯನ್ನು ಕುರಿತು, ಅಮ್ಮ, ನಿನಗೊಂದು ಮಾತನ್ನು ಹೇಳಬೇಕೆನಿಸುತ್ತದೆ. ಇಷ್ಟೊತ್ತು ತಂದೆ ತಾಯಿಯನ್ನು ನೋಡಿದಂತಹ ಧೃತರಾಷ್ಟ್ರ ಮತ್ತು ಗಾಂಧಾರಿಯನ್ನ ನೋಡಿ ಅವನ ಮನಸ್ಸಿನ ಒಂದು ಬಯಕೆ ಅಥವಾ ಮನಸ್ಸಿನ ಮಾತನ್ನ ಕೇಳುವ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ ದುರ್ಯೋಧನ ಹೇಳ್ತಾ ಇದ್ದಾನೆ, ಕೇಳಿ, ತಾಯಿಯನ್ನ ಕುರಿತು ಹೇಳ್ತಾ ಇದ್ದಾನೆ, ಅಮ್ಮ, ನಿನಗೊಂದು ಮಾತನ್ನ ಹೇಳಬೇಕು ಅಂತ ಅನ್ನಿಸ್ತಾ ಇದೆ, ಹೇಳಿಲ್ಲ ಅಂತ ಪ್ರಶ್ನೆ. ಅದೇನು ಹೇಳು ಮಗನೇ, ಅದೇನು ಹೇಳಬೇಕು ಅಂತ ಇದೆಯಾ, ಬೇಗ ಹೇಳು ಮಗನೇ, ಹೇಳು. ಆಗ ದುರ್ಯೋಧನ ಹೇಳ್ತಾನೆ, ಮಗನೇ, ಅಮ್ಮ, ನಿನ್ನನ್ನು ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ನಾನೇನಾದರೂ ಪುಣ್ಯ ಮಾಡಿದರೆ ನನ್ನ ಮೊರಹುಟ್ಟಿನಲ್ಲಿಯೂ ನೀನೇ ನನ್ನ ತಾಯಿಯಾಗಿವ. ಎಂತಹ ಮಾತನ್ನ ಮಗ ತನ್ನ ತಾಯಿಗೆ ಹೇಳ್ತಾ ಇದ್ದಾನೆ. ಅಮ್ಮ, ನಿನ್ನನ್ನು ಕೈ ಮುಗಿದು ಕೇಳ್ಕೊಳ್ತೀನಿ ಅಥವಾ ಬೇಡಿಕೊಳ್ತೀನಿ, ನಾನೇನಾದರೂ ಪುಣ್ಯ ಮಾಡಿದ್ರೆ, ನಾನು ಒಳ್ಳೆಯ ಕೆಲಸವನ್ನ ಮಾಡಿದ್ರೆ, ನಾನು ಈ ಭೂಮಿಯ ಮೇಲೆ ಹುಟ್ಟಿ ಒಂದು ಪುಣ್ಯಗಳನ್ನ ಮಾಡಿದ್ರೆ, ನನ್ನ ಮರು ಹುಟ್ಟು ಏನಾದರೂ ಮರು ಜನ್ಮ ಅಂತಕ್ಕಂಥದ್ದು ಇದ್ರೆ ಅಥವಾ ಮರು ಹುಟ್ಟಿನಲ್ಲಿ ನೀನೇ ನನ್ನ ತಾಯಿಯಾಗಿ ಬರಬೇಕು, ನಿನ್ನ ಹೊಟ್ಟೆಯ ಅಥವಾ ನಿನ್ನ ಗರ್ಭದಲ್ಲಿಯೇ ನಾನು ಜನಿಸಬೇಕು ಅಂತಕ್ಕಂತಹ ಮಾತನ್ನ ದುರ್ಯೋಧನ ತನ್ನ ತಾಯಿಯ ಬಳಿ ಹೇಳ್ತಾ ಇದ್ದಾನೆ. ಮಕ್ಕಳೇ, ಈ ಸಂದರ್ಭ ತಾಯಿಯ ಕರಡು ಹೇಗಿರಬೇಕು ಯೋಚನೆ ಮಾಡಿ ಮಕ್ಕಳೇ. ನೋಡಿ, ಗಾಂಧಾರಿ ಏನು ಹೇಳ್ತಾನೆ, ಅಪ್ಪ, ನನ್ನ ಮನೋರಥವನ್ನೇ ನೀನು ಹೇಳಿದೆ ಮಗನೇ, ನನ್ನ ಮನಸ್ಸಿನ ಒಳಗಡೆ ಇದ್ದಂತಹ ಮಾತು ಕೂಡ ಇದೆ, ನನ್ನ ಮನೋರಥ, ಅದನ್ನು ನೀನೇ ಹೇಳಿದೆ ಕಣಪ್ಪ. ನಾನು ಮರು ಜನ್ಮದಲ್ಲೂ ಕೂಡ ನಿನ್ನ ತಾಯಿಯಾಗಿ ಹುಟ್ಟಬೇಕು ಅಥವಾ ನೀನು ನನ್ನ ಮಗನಾಗಿ ಹುಟ್ಟಬೇಕು ಅಂತಕ್ಕಂಥದ್ದು ಕೂಡ ನನ್ನ ಆಸೆ, ನನ್ನ ಬಯಕೆ, ನನ್ನ ಇಷ್ಟ. ಗಾಂಧಾರಿ ಕೂಡ ಹೇಳ್ತಾ ಇದ್ದಾಳೆ ಮಕ್ಕಳೇ. ಆಗ ದುರ್ಯೋಧನ ಹೇಳ್ತಾನೆ, ಮಕ್ಕಳೇ, ದುರ್ಜಯ ನೀನು ಕೇಳು ಅನ್ನುವಷ್ಟರಲ್ಲಿ ಕಂಠ ಬಿಗಿದು ಬಂತು. ದುರ್ಯೋಧನ ದುರ್ಜಯನಿಗೂ ಕೂಡ ಏನು ಹೇಳ ಹೊರಡ್ತಾನೆ ಮಕ್ಕಳೇ. ಅಷ್ಟರಲ್ಲಿ ಅವನ ಕಂಠಲು ಬಿಗಿಯಾಗಿ ಹಿಡಿದುಕೊಂಡಿರುತ್ತೆ. ಯಾಕೆಂದ್ರೆ ಉಸಿರುಗಟ್ಟಿರ್ತಾನೆ, ಆಯಾಸ ಆಗ್ತಾ ಇರುತ್ತೆ, ತೊಂದರೆಯಲ್ಲಿ ಅನುಭವಿಸ್ತಾ ಇದ್ದಾನೆ, ನೋವನ್ನು ಅನುಭವಿಸ್ತಾ ಇದ್ದಾನೆ, ಸಾವಿನ ಸನಿಹದಲ್ಲಿ ಇದ್ದಾನೆ. ಇದೆಲ್ಲವೂ ಕೂಡ ಅವನಿಗೆ ಮಾತು ಬರದಂತೆ ಮಾಡಿಬಿಡುತ್ತೆ ಮಕ್ಕಳೇ. ದುರ್ಜಯನಿಗೆ ಏನು ಹೇಳ ಹೊರಟಿದ್ದಾನೆ ಅಂತಕ್ಕಂಥದ್ದು ಸಂಶಯ ಗಾಂಧಾರಿ ಮತ್ತು ಧೃತರಾಷ್ಟ್ರನಿಗೆ ಬರ್ತದೆ ಮಕ್ಕಳೇ. ಆಗ ಧೃತರಾಷ್ಟ್ರ ಹೇಳ್ತಾನೆ, ಗಮನಿಸಿ ಮಕ್ಕಳು, ಗಾಂಧಾರಿ, ದುರ್ಯೋಧನನು ತನ್ನ ಮುದ್ದು ಮಗನಿಗೆ ಏನೆಂದು ಹೇಳುವನೋ, ಏನು ಹೇಳ್ತಾನೋ, ಯುದ್ಧ ಮಾಡುವಂತ ಹೇಳ್ತಾನೋ, ಯುದ್ಧ ನಿಲ್ಲಿಸುವಂತ ಹೇಳ್ತಾನೋ, ದ್ವೇಷವನ್ನ ಹುಟ್ಟು ಹಾಕುವಂತೆ ಮಾಡ್ತಾನೋ, ಅಥವಾ ಸಂಧಿ ಮಾಡಿಕೊಳ್ಳುವಂತೆ ಮಾಡ್ತಾನೋ, ಒಂದಾಗಿ ಬದುಕುವಂತೆ ಹೇಳ್ತಾನೋ, ಏನು ಹೇಳ್ತಾನೆ ಅಂತಕ್ಕಂಥದ್ದು ತಿಳಿತಾ ಇಲ್ಲ. ಇಬ್ಬರು ಮಾತನಾಡ್ಕೊತಾ ಇದ್ದಾರೆ. ಅಯ್ಯೋ ಗಾಂಧಾರಿ, ದುರ್ಯೋಧನನು ತನ್ನ ಮುದ್ದು ಮಗನಿಗೆ ಏನೆಂದು ಹೇಳುವನೋ, ಏನಂತ ಹೇಳ್ತಾನೋ ಅಂತ ಆಲೋಚನೆ ಮಾಡ್ತಾ ಇದ್ದಾರೆ ಗಾಂಧಾರಿ. ನಾನು ಅದನ್ನೇ ಚಿಂತಿಸುತ್ತಿದ್ದೇನೆ. ಇಬ್ರಿಗೂ ಕೂಡ ಅದೇ ಚಿಂತೆ. ಏನು ಹೇಳ್ತಾನೋ ತನ್ನ ಮಗನಿಗೆ, ಯಾವ ರೀತಿಯ ಒಂದು ಮಾತುಗಳನ್ನ ಹೇಳ್ತಾನೋ, ಯಾವ ರೀತಿ ಬುದ್ಧಿವಾದವನ್ನ ಹೇಳ್ತಾನೋ ಅಂತಕ್ಕಂತಹ ಚಿಂತೆಯಲ್ಲಿ ಧೃತರಾಷ್ಟ್ರ ಮತ್ತು ಗಾಂಧಾರಿ ಇದ್ದಾರೆ ಮಕ್ಕಳೇ. ಏನು ಹೇಳ್ತಾನೆ ಈ ಪ್ಯಾರವನ್ನು ಗಮನಿಸಿ ಮಕ್ಕಳೇ. ದುರ್ಯೋಧನ, ನನಗೆ ಹೇಗೋ ಹಾಗೆ ಪಾಂಡವರಿಗೂ ವಿಧೇಯನಾಗಿರೋ, ಅಜ್ಜಿ ಕುಂತಿಯ ಆಜ್ಞೆಯ ಪ್ರಕಾರ ನಡೆದುಕೋ, ಅಭಿಮನ್ಯುವಿನ ತಾಯಿ ಮತ್ತು ದ್ರೌಪದಿ ಇಬ್ಬರನ್ನು ನಿನ್ನ ತಾಯಿಗಳೆಂದು ಪೂಜಿಸು. ನೋಡುವವು ನಿನ್ನ ತಂದೆಯಾದ ದುರ್ಯೋಧನನು ಶ್ಲಾಘ್ಯನು, ಅಭಿಮಾನದೀಪ್ತ ಹೃದಯನು, ಹಾಗೆ ಸಮಬಲನಾದ ಶತ್ರುವನ್ನು ಯುದ್ಧದಲ್ಲಿ ಎದುರಿಸಿ ಹತನಾದನೆಂದು ನೆನೆದು ಶೋಕವನ್ನು ತ್ಯಜಿಸು. ರೇಷ್ಮೆ ಧರಿಸಿದ ಧರ್ಮರಾಯನ ನಿಡಿದಾದ ಬಲಗೋಳನ್ನು ಹಿಡಿದುಕೊಂಡು ಮಿಕ್ಕ ಪಾಂಡವರನ್ನು ರೊಡಗೂಡಿ ನನ್ನ ಹೆಸರಿಗೆ
ದೇವರಿಗೆ ತರ್ಪಣವನ್ನು ಕೊಡಬೇಕಪ್ಪ. ಈಗ ಇವನ ಮನದಲ್ಲಿ ಒಂದು ರೀತಿಯ ಭಾವನೆ ಬದಲಾಗಿ ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಎಂತಹ ಮಾತುಗಳನ್ನು ತನ್ನ ಮಗನಿಗೆ ಹೇಳ್ತಾರೆ. ನನಗೆ ಹೇಗೆ ಹಾಗೆ, ನನಗೆ ಹೇಗೋ ಹಾಗೆ, ನನಗೆ ಯಾವ ರೀತಿ ಮರ್ಯಾದೆಯನ್ನು ಕೊಡ್ತಿದ್ದೋ, ನನಗೆ ಯಾವ ರೀತಿ ಗೌರವವನ್ನು ಕೊಡ್ತಿದ್ದೋ, ನಾನು ಹೇಗೆ ಹೇಳಿದ ಮಾತನ್ನು ಕೇಳಿ ನೀನು ವಿಧೇಯನಾಗಿದ್ದೋ ಅದೇ ರೀತಿ ಯಾರೊಂದಿಗೂ ಇರಬೇಕು, ನೀನು ಪಾಂಡವರಿಗೆ ವಿಧೇಯರಾಗಿರಬೇಕು. ನನಗೆ ಹೇಗೆ ವಿಧೇಯನಾಗಿದ್ದೋ ಹಾಗೆ ನೀನು ಯಾರೊಂದಿಗೆ ವಿಧೇಯನಾಗಿರ್ಬೇಕು, ಪಾಂಡವರೊಂದಿಗೂ ವಿಧೇಯನಾಗಿರ್ಬೇಕು. ನನಗೆ ಹೇಗೆ ವಿಧೇಯನಾಗಿದೆಯೋ ಹಾಗೆ ಪಾಂಡವರಿಗೂ ವಿಧೇಯನಾಗಿರು. ಅಜ್ಜಿ ಕುಂತೆಯ ಆಜ್ಞೆಯ ಪ್ರಕಾರ ನಡೆದುಕೋ. ಪಾಂಡವರ ತಾಯಿ ಯಾರ ಮಕ್ಕಳೇ? ಕುಂತಿ. ಕುಂತಿಯ ಗಂಡ ಅಥವಾ ಪಾಂಡವರ ತಂದೆ ಪಾಂಡುರಾಜ. ನನಗೆ ಹೇಗೆ ವಿಧೇಯನಾಗಿದೆಯೋ ಹಾಗೆ ಪಾಂಡವರಿಗೂ ವಿಧೇಯನಾಗಿರು. ಅಜ್ಜಿ ಗಾಂಧಾರಿಯೂ ಅಜ್ಜಿ, ಕುಂತಿಯೂ ಅಜ್ಜಿ. ಹಾಗಾಗಿ ಕುಂತಿ ಅಜ್ಜಿಯ ಪ್ರಕಾರ ನಡೆದುಕೋ. ಹೇಗೆ ಕುಂತಿ ಅಥವಾ ಅಜ್ಜಿ ನಿನಗೆ ಯಾವ ರೀತಿ ನಡೆದುಕೋ ಅಂತ ಹೇಳ್ತಾರೋ ಆ ರೀತಿ ನಡೆದುಕೋ. ಅಭಿಮನ್ಯುವಿನ ತಾಯಿ, ಇದು ನಿಮಗೆ ಚೆನ್ನಾಗಿ ನೆನಪಲ್ಲಿರ್ಬೇಕು ಮಕ್ಕಳೇ. ಯಾರು ಗೊತ್ತಿದೆಯಾ ಅಭಿಮನ್ಯುವಿನ ತಾಯಿ? ಯಾರು? ಸುಭದ್ರೆ. ಅಭಿಮನ್ಯುವಿನ ತಾಯಿ ಸುಭದ್ರೆ. ಈ ಸುಭದ್ರೆಯ ಮತ್ತು ದ್ರೌಪದಿ ಪಾಂಡವರ ಹೆಂಡತಿ. ಇವರು ಕೂಡ ನಿನಗೆ ತಾಯಂದಿರು. ಸುಭದ್ರೆ ಅಭಿಮನ್ಯುವಿನ ತಾಯಿ, ದ್ರೌಪದಿ ಇಬ್ಬರನ್ನು ನಿನ್ನ ತಾಯಿಗಳೆಂದು ಪೂಜಿಸು. ಅರ್ಥ ಆಗ್ತಾ ಇದೆಯಲ್ಲ ಮಕ್ಕಳೇ? ನಿನ್ನ ತಾಯಿಗಳಂತ ಪೂಜಿಸು. ನೋಡುವುದು ನಿನ್ನ ತಂದೆಯಾದ ದುರ್ಯೋಧನನು ಶ್ಲಾಘ್ಯನು. ಶ್ಲಾಘ್ಯನು ಅಂದ್ರೆ ಹೊಗಳುವಿಕೆ. ಶ್ಲಾಘ್ಯನು ಅಂದ್ರೇನು? ಹೊಗಳುವುದು. ಮತ್ತೆ ಹೊಗಳಲು ಯೋಗ್ಯನಾದಂಥವನು. ಅಭಿಮಾನದೀಪ್ತ, ಆತ್ಮಗೌರವವುಳ್ಳವನು. ಅಭಿಮಾನದೀಪ್ತ ಅಂದ್ರೆ ಆತ್ಮಗೌರವ. ಆತ್ಮಗೌರವವುಳ್ಳವನು. ಆತ್ಮಗೌರವವುಳ್ಳ ಹೃದಯನು ಆಗಿ ಸಮಬಲನಾದ. ಇವರ ಸಮಬಲ ಯಾರು? ಪಾಂಡವರು. ಶತ್ರುವನ್ನು ಯುದ್ಧದಲ್ಲಿ ಎದುರಿಸಿ ಹತನಾದನೆಂದು ನೆನೆದು ಶೋಕವನ್ನು, ಶೋಕ ದುಃಖ, ದುಃಖವನ್ನ ನೀನು ತ್ಯಜಿಸು, ಬಿಟ್ಟು ಬಿಡು. ದುಃಖವನ್ನ ಹೊಂದಬೇಡ. ರೇಷ್ಮೆ ಧರಿಸಿದ ಧರ್ಮರಾಯನ, ಪಾಂಡವರ ಹಿರಿಯ ಯಾರ ಮಕ್ಕಳೇ? ಧರ್ಮರಾಯ. ಈ ಧರ್ಮರಾಯನ ನಿಡಿದಾದ ಉದ್ದವಾದ. ನಿಡಿದಾದ ಅಂದ್ರೆ ಏನು ಮಕ್ಕಳೇ? ಉದ್ದವಾದ. ನಿಡಿದ.
ಬಲದೋಳನ್ನು ಹಿಡಿದುಕೊಂಡು, ಬಲದೋಳು ಬಲಗೈಯನ್ನ ಅಥವಾ ಬಲದೋಳನ್ನು ಹಿಡಿದುಕೊಂಡು ಮಿಕ್ಕ ಪಾಂಡವರನ್ನೊಡಗೂಡಿ ನನ್ನ ಹೆಸರು ಹೇಳಿ ನೀನು ನನಗೆ ತರ್ಪಣವನ್ನು ಮಾಡಬೇಕಪ್ಪ. ತರ್ಪಣ ಅಂದ್ರೆ ಸಂತೋಷ, ತೃಪ್ತಿ. ನೋಡಿ, ಗಮನಿಸಿ ಮಕ್ಕಳೇ, ಎಂತಹ ಮಾತನ್ನ ತನ್ನ ಮಗನಿಗೆ ಬುದ್ಧಿವಾದವನ್ನ ಈ ಸಂದರ್ಭದಲ್ಲಿ ಹೇಳಬಟ್ಟಿದ್ದಾನೆ. ಇದನ್ನ ಇನ್ನೊಂದ್ಸಲಿ ಗಮನಿಸಿ ಮಕ್ಕಳೇ. ನನಗೆ ಹೇಗೆ ನೀನು ವಿಧೇಯನಾಗಿದ್ದೋ ಹಾಗೆ ಪಾಂಡವರಿಗೂ ವಿಧೇಯನಾಗಿರೋ, ಜೊತೆಗೆ ಅಜ್ಜಿ ಕುಂತಿಯ ಆಜ್ಞೆಯನ್ನ ಪಾಲಿಸು ಅಥವಾ ಪ್ರಕಾರ ನಡೆದುಕೋ. ಅಭಿಮನ್ಯುವಿನ ತಾಯಿ ದ್ರೌಪದಿ ಇಬ್ಬರನ್ನು ನಿನ್ನ ತಾಯಿಗಳಂತೆ ಪೂಜಿಸು. ನೋಡುವವು, ನಿನ್ನ ತಂದೆ ದುರ್ಯೋಧನನು ಶ್ಲಾಘ್ಯನು ಅಂದ್ರೆ ಹೊಗಳಲು ಯೋಗ್ಯನಾದಂತಹ ಅಭಿಮಾನದಿ ಆತ್ಮಗೌರವದ ಹೃದಯವನ್ನು ಹೊಂದಿರುವಂತಹ ವ್ಯಕ್ತಿ. ಅವನ ಸಮಬಲವಾಗಿದ್ದಂತಹ ಶತ್ರು ಪಾಂಡವರನ್ನ ಯುದ್ಧದಲ್ಲಿ ಹೆದರಿಸಿ ಹತನಾದನೆಂದು ನೆನೆದು ನೀನು ಶೋಕ ಪಡಬೇಡ ಅಥವಾ ದುಃಖವನ್ನು ಪಡಬೇಡ. ಅದನ್ನು ತ್ಯಜಿಸು, ಬಿಟ್ಟ ಹಾಕಿ ರೇಷ್ಮೆ ಧರಿಸಿರ್ತಕ್ಕಂತಹ ಧರ್ಮರಾಯನ ಉದ್ದವಾದ ಬಲದೋಳನ್ನು ಹಿಡಿದುಕೊಂಡು ಮಿಕ್ಕ ಪಾಂಡವರನ್ನೊಡಗೂಡಿ ನನ್ನ ಹೆಸರು ಹೇಳು, ನೀನು ನನಗೆ ತರ್ಪಣವನ್ನು ಕೊಡಬೇಕಪ್ಪ ಅಂತ ಬುದ್ಧಿವಾದದ ಮಾತುಗಳನ್ನ ಯಾರಿಗೆ ಹೇಳ್ತಾ ಇದ್ದಾನೆ? ದುರ್ಯೋಧನ ಮಕ್ಕಳೇ, ದುರ್ಜಯನಿಗೆ. ಗಮನಿಸ್ರಿ, ಇದು ನಿಮಗೆ ಗೊತ್ತಿರಬೇಕು ಮಕ್ಕಳೇ. ದುರ್ಜಯನನ್ನ ಉದ್ದೇಶಿಸಿ ಈ ರೀತಿಯ ಮಾತುಗಳನ್ನ ಆಡ್ತಾ ಇದ್ದಾನೆ ಯಾರೋ? ದುರ್ಯೋಧನ. ಅದೇ ಸಂದರ್ಭದಲ್ಲಿ ಬಲರಾಮ ಒಂದು ಶಬ್ದವನ್ನು ಗ್ರಹಿಸ್ತಾನೆ. ಅದು ಏನು ಅಂತಕ್ಕಂಥದ್ದನ್ನ ವೈರವು ಪಶ್ಚಾತ್ತಾಪವಾಗಿ ಪರಿಣಮಿಸತಲ್ಲ, ಆಲಿಸಿ. ಇದೆಲ್ಲಿ ಅದು ಶಬ್ದ? ಆಕಾಶದ ಕಡೆ ನಿಟ್ಟಿಸಿ ರಣದುಂದುಂಬಿಗಳ ಮೊಳಗು ನಿಂತು ಮೂಕವಾದ ಬಾಣ, ಕವಚ, ಚಾಮರ, ಛತ್ರಗಳು ಚೆಲ್ಲಿರುವ ಯೋಧರು, ಸೂತರು ಸತ್ತು ಬಿದ್ದಿರುವ ಈ ರಣರಂಗದಲ್ಲಿ ತನ್ನ ಧನುಷ್ಟಾಂಕಾರದಿಂದ ಕಾಗೆಗಳ ಗುಂಪನ್ನು ಹೆದರಿಸಿ ಆಕಾಶದ ತುಂಬ ಚತುರ್ವಂತೆ ಮಾಡಿದವನು ಯಾರು? ಬಲರಾಮನ ಮಾತುಗಳನ್ನು ಕೇಳಿ ಮಕ್ಕಳು. ವೈರವು ಪಶ್ಚಾತ್ತಾಪ ಅಂದ್ರೆ ಗೊತ್ತಿದೆಯಲ್ಲ ಮಕ್ಕಳೇ? ಮಾಡಿದ ತಪ್ಪಿಗಾಗಿ ಮರುಗುವುದು. ಮಾಡಿದ ತಪ್ಪು, ಯಾರಾದ್ರೂ ತಪ್ಪು ಮಾಡ್ತೀವಿ ಅದಕ್ಕೆ ಒಂದು ಪ್ರಾಯಶ್ಚಿತವನ್ನ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಮರುಗ್ತಕ್ಕಂಥದ್ದು, ಅದನ್ನ ಆಲೋಚಿಸ್ತಕ್ಕಂಥದ್ದು, ಅದನ್ನ ಪಶ್ಚಾತ್ತಾಪ ಅಂತ ಹೇಳಿ. ಇಷ್ಟು ದಿನಗಳವರೆಗೆ ಧೃತರಾಷ್ಟ್ರನ ಮಗನಾಗಿರ್ತಕ್ಕಂತಹ ದುರ್ಯೋಧನ ಹಠ ವೈರುತ್ವದಲ್ಲಿ ಬದುಕಿದಂಥವು. ಈ ವೈರುತ್ವ, ದ್ವೇಷ ಇವತ್ತು ಏನಾಗಿದೆ? ಪಶ್ಚಾತ್ತಾಪವಾಗಿ ಮಾಡಿದ ತಪ್ಪಿನ ಅರಿವಾಗಿ ಮರುತ್ತಾ ಇರುವಂತೆ ಪರಿಣಮಿಸುತ್ತಲ್ಲ. ಆಲಿಸಿ, ಇದೆಲ್ಲಿ ಅದು ಶಬ್ದ? ಆಗ ಒಂದು ಶಬ್ದ ಬರ್ತಾ ಇದೆ. ಯಾವುದು ಈ ಶಬ್ದ ಅಂತ ಕೇಳಿಸ್ಬೇಕು. ಆಕಾಶದ ಕಡೆ ನೆಟ್ಟಿಸಿ ನೋಡ್ತಾ ಇದೆ. ಯಾಕೆಂದ್ರೆ ಯುದ್ಧ ಮುಗಿದಿದೆ, ಇನ್ನು ರಾತ್ರಿಯ ಸಮಯ ಆಗ್ತಾ ಇರ್ತಕ್ಕಂತಹ ಸಂದರ್ಭ. ರಣ ದುಂದುಂಬಿಗಳ ಮೊಳಗು ನಿಂತು ಮೂಕವಾದ ಆ ಸಂದರ್ಭ. ದುಂಬಿಗಳ ಶಬ್ದ, ಮೊಳಗು ಅಂದ್ರೆ ಶಬ್ದ. ಶಬ್ದ ನಿಂತು ಮೂಕವಾದ. ನಿಂತಾಗ ಅದು ಏನು ಕೇಳಿಸ್ತಾರೆ. ಮೂಕ ಆಗೋದು ಅಂದ್ರೆ ಯಾವ ಶಬ್ದವೂ ಇಲ್ಲದೆ ನಿರ್ಜಲವಾಗಿರ್ತಕ್ಕಂಥ ಬಾಣಗಳು,
ಕವಚ ಎದೆಗೆಲ್ಲ ಹಾಕೊಂಡಿರ್ತಾರೆ ಯುದ್ಧ ಮಾಡೋದ ಸಂದರ್ಭದಲ್ಲಿ ತೊಂದರೆ ಆಗಬಾರದು ಅನ್ನೋ ಕಾರಣ. ಮತ್ತೆ ಚಾಮರ, ಚಾಮರ ಅಂದ್ರೆ ಭೀಷಣಿ. ಛತ್ರ, ಛತ್ರ ಅಂದ್ರೆ ಮಕ್ಕಳೇ ಮದುವೆ ಮಾಡ್ತೀವಲ್ಲ ಅದಲ್ಲ. ಛತ್ರ ಅಂದ್ರೆ ಇದು ಕೊಡೆ. ಯುದ್ಧದ ಸಂದರ್ಭದಲ್ಲಿ ರಥಗಳ ಮೇಲೆ ಮತ್ತೆ ರಾಜಗಳ ಮೇಲೆ ಛತ್ರಗಳನ್ನ ಹಿಡಿದಿರ್ತಾರೆ, ಕೊಡೆಗಳು. ಚೆಲ್ಲಿರುವ ಯೋಧರು, ಸೈನಿಕರು. ಸೂತರು, ಸೂತರು ಅಂದ್ರೆ ಮಕ್ಕಳೇ ಸಾರಥಿ. ಸಾರಥಿ ಅಂದ್ರೆ ಗೊತ್ತಿರ್ಬೇಕು ಮಕ್ಕಳೇ, ರಥವನ್ನ ಮುನ್ನಡೆಸುವಂತಹ ನಾಯಕ. ಅವನ ಒಂದು ನಡೆಸುವ ಒಂದು ಮಾರ್ಗದಲ್ಲಿ ಗೆಲುವು ಮತ್ತು ಸೋಲು ಖಚಿತವಾಗಿರ್ತದೆ. ಯಾಕೆಂದ್ರೆ ಸಾರಥಿಗೆ ಎಲ್ಲ ಗೊತ್ತಿರ್ತದೆ ಮಕ್ಕಳೇ, ಯಾವ ಮಾರ್ಗದಲ್ಲಿ ಮುನ್ನಡೆಸಬೇಕು ರಥವನ್ನ ಅಂತಕ್ಕಂಥದ್ದು. ಹಾಗಾಗಿ ಸಾರಥಿಯೇ ಮುಖ್ಯ. ಯುದ್ಧದ ಸೈನಿಕರ ಜೊತೆಯಲ್ಲಿ ಮುಂದಾಳತ್ವ ವಹಿಸಿರ್ತಕ್ಕಂಥವನು ಅಥವಾ ರಥದನ್ನ ನಡೆಸ್ತಕ್ಕಂತಹ ವ್ಯಕ್ತಿ ಯಾರೋ ಸಾರಥಿ. ಸತ್ತು ಬಿದ್ದಿರುವ ಈ ರಣರಂಗದಲ್ಲಿ ತನ್ನ ಧನುಷ್ಠಾಂಕಾರದಿಂದ, ಧನುಸ್ಸು ಅಥವಾ ಬಿಲ್ಲು ಬಾಣಗಳಿಂದ ಕಾಗೆಗಳ ಗುಂಪನ್ನು ಚದುರಿಸಿ, ಯಾಕೆಂದ್ರೆ ಅಲ್ಲಿ ಬಿದ್ದಿರ್ತಕ್ಕಂತಹ ಎಲ್ಲ ರಾಶಿಯನ್ನ ನೋಡಿ ಕಾಗೆಗಳು ತನ್ನ ಆಹಾರಕ್ಕೋಸ್ಕರ ಗುಂಪು ಗುಂಪು ಸೇರ್ಕೊಂಡಿದ್ದಾವೆ. ಆ ಗುಂಪನ್ನ ಹೆದರಿಸ್ತಾ ಇದ್ದಾವೆ. ಆಕಾಶದ ತುಂಬ ಚದುರುವಂತೆ ಮಾಡಿದವರು ಯಾರು ಅಂತ ನೋಡ್ತಾ ಇದ್ದಾರೆ ಮಕ್ಕಳೇ. ಯಾವುದೋ ಹೊಸ ವ್ಯಕ್ತಿಯ ಆಗಮನ ಆಗ್ತಾ ಇದೆ. ಗಮನಿಸಿ ಮಕ್ಕಳು, ಇನ್ನೊಂದು ಬಾರಿ ಇದು ವೈರವು ಪಶ್ಚಾತ್ತಾಪವಾಗಿ ಪರಿಣಮಿಸುತ್ತಲ್ಲ ಅಂತ ಯೋಚಿಸ್ತಾ ಶಬ್ದ ಬರ್ತಾ ಇದೆ. ಆ ಶಬ್ದದ ಕಡೆಗೆ ಗಮನಿಸಿ ಆಕಾಶದ ಕಡೆಗೆ ನೆಟ್ಟಿಸಿ ನೋಡಿದಾನೆ. ರಣದುಂಬಿಗಳ, ದೊಡ್ಡ ದೊಡ್ಡ ದುಂಬಿಗಳ ಮೊಳಗು ಶಬ್ದ ನಿಂತು ಮೂಕವಾಗಿರ್ತಕ್ಕಂಥ ಸಂದರ್ಭ. ಬಾಣಗಳು ಬಿದ್ದಿದವೆ, ಕವಚಗಳು ಬಿದ್ದಿದವೆ, ಚಾಮರ ಭೀಷಣಿಗೆಗಳು ಬಿದ್ದಿದವೆ, ಛತ್ರಗಳು, ಕೊಡೆಗಳು ಎಲ್ಲ ಬಿದ್ದಿದವೆ. ಚೆಲ್ಲಿರುವ ಯೋಧರು, ಸೂತರು, ಸೂತರು ಅಂದ್ರೆ ಸಾರಥಿಗಳು ಸತ್ತು ಬಿದ್ದಿರುವ ಈ ರಣರಂಗದಲ್ಲಿ ತನ್ನ ಧನುಷ್ಠಾಂಕಾರದಿಂದ, ಯಾವುದರ ಅಹಂಕಾರ? ಧನಸ್ಸಿನ ಅಹಂಕಾರ, ಬಿಲ್ಲು ಬಾಣಗಳ ಅಹಂಕಾರದಿಂದ ಕಾಗೆಗಳ ಗುಂಪನ್ನು ಎದುರಿಸಿ ಆಕಾಶದ ತುಂಬ ಚದುರುವಂತೆ ಮಾಡಿದಂತಹ ವ್ಯಕ್ತಿ ಯಾರು ಅಂತ ನೋಡ್ತಾ ಇದ್ದಾನೆ. ಅಷ್ಟೊತ್ತಿಗೆ ತೆರೆಯ ಪಕ್ಕಕ್ಕೆ ನಿಟ್ಟಿಸಿ ನೋಡಿದಂತಹ ಬಲರಾಮ, ಓಹೋ, ಗುರುಪುತ್ರ ಅಶ್ವತ್ಥಾಮ ಇತ್ತಲೇ ಬರುತ್ತಿದ್ದಾನೆ. ಯಾವ ಪುತ್ರ? ದ್ರೋಣಾಚಾರ್ಯರ ಪುತ್ರ. ಯಾವ ಮಕ್ಕಳೇ? ದ್ರೋಣಾಚಾರ್ಯರ ಪುತ್ರ ಅಶ್ವತ್ಥಾಮ. ಎಲ್ಲಿಗೆ ಬರ್ತಾ ಇದ್ದಾನೆ? ಈ ರಣರಂಗದಲ್ಲಿ ದುರ್ಯೋಧನ ಬಿದ್ದಿರ್ತಕ್ಕಂತಹ ಜಾಗಕ್ಕೆ ಬರ್ತಾ ಇದ್ದಾನೆ ಮಕ್ಕಳೇ. ಗಮನಿಸಿ, ಕೈಗಳಲ್ಲಿ ಬಿಲ್ಲು ಹಿಡಿದು ಹಲ್ಲು ಮುಡಿ ಕಡಿದ ಅಶ್ವತ್ಥಾಮನು ಪ್ರವೇಶಿಸುವನು. ಹಲ್ಲು ಮುಡಿ ಅಂದ್ರೆ ಹಲ್ಲಿನ ತುದಿ ಭಾಗವನ್ನು ಕಡಿಸಿ, ನೀವು ಕಡಿತ ನೋಡಿದ್ರ ಮಕ್ಕಳೇ, ಹಾಗೆ ಹಲ್ಲು ಮುಡಿ. ಹಲ್ಲಿನ ತುದಿ ಭಾಗವನ್ನು ಕಡಿಯಲು ಈ ರೀತಿ ಕಡಿದಿ ಅಂದ್ರೆ ಆ ಹಲ್ಲನ್ನ ಕಡಿಯುವಂತಹ ಸಂದರ್ಭ ಏನಿರುತ್ತೆ ಅಂದ್ರೆ ಸಿಟ್ಟು, ರೋಷ, ನಮ್ಮ ಯಾರದೋ ಬೇಕಾದಂತಹ ವ್ಯಕ್ತಿಗಳಿಗೆ ಆಗುವಂತಹ ತೊಂದರೆ, ಅದರ ವಿರುದ್ಧವಾಗಿ ಹೋರಾಡ್ತಕ್ಕಂತಹ ಸಂದರ್ಭ. ಸಿಟ್ಟು ಬಂದಾಗ ನಾವು ಹಲ್ಲು ಮುಡಿ ಮಾಡ್ತೀವಿ. ಹಲ್ಲು ಮುಡಿ ಅಂದ್ರೆ ಹಲ್ಲಿನ ಅಥವಾ ಹಲ್ಲುಗಳ ತುದಿಯನ್ನ ಬಿಗಿಯಾಗಿ ಕಡಿತೀವಿ. ಸಿಟ್ಟಿನಿಂದ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತೀವಿ. ಆ ರೀತಿಯ ಹಲ್ಲು ಮುಡಿಯನ್ನ ಕಡಿದ ಅಶ್ವತ್ಥಾಮನ ಪ್ರವೇಶ ಆಗ್ತಾ ಇದೆ ಮಕ್ಕಳೇ. ಯಾರು ಅಶ್ವತ್ಥಾಮ? ದ್ರೋಣಾಚಾರ್ಯರ ಪುತ್ರ, ಬಿಲ್ಲಿನಲ್ಲಿ ಪಾರಂಗತರಾಗಿರ್ತಕ್ಕಂತಹ ವ್ಯಕ್ತಿ.
ಇವರು ಗುರುಗಳು ಕೂಡ ಅವರು. ಈ ದ್ರೋಣಾಚಾರ್ಯರ ಪುತ್ರನೇ ಅಶ್ವತ್ಥಾಮ. ಅಶ್ವತ್ಥಾಮನು ಕೂಡ ಕೌರವರ ಪರವಾಗಿದ್ದಂತಹ ವ್ಯಕ್ತಿ. ಹಾಗಾಗಿ ಈ ಒಂದು ಸಂದರ್ಭಕ್ಕೆ ಆ ಅಶ್ವತ್ಥಾಮನ ಆಗಮನ ಇಲ್ಲಿ ಆಗ್ತಾ ಇದೆ. ಮತ್ತೆ ಅಶ್ವತ್ಥಾಮ ಬರುವಾಗ ಏನೆಲ್ಲ ಆಗ್ತದೆ ಅಂತಕ್ಕಂಥದ್ದನ್ನ ನಾವು ಮುಂದಿನ ಕಾಲದಲ್ಲಿ ತಿಳ್ಕೊಳ್ಳೋಣ. ಅಶ್ವತ್ಥಾಮ ಸಮರ ಸಂರಂಭದಲ್ಲಿ ಉಭಯ ಬಲ ಜಲದಿಗಳು ಸಂಧಿಸಿದಾಗ ನೆಗೆದ ಶಸ್ತ್ರಗಳೆಂಬ ಮೊಸಳೆಗಳಿಂದ ಕಡಿವಡೆದ ದೇಹಗಳ ಮತ್ತು ಕೊನೆಯುಸಿರೆಳೆಯುತ್ತ ಕಂಠಗತವಾದ ಪ್ರಾಣಗಳ ಸಮರಶ್ರೇಷ್ಠ ರಾಜರೇ ಕೇಳಿ, ನೀವೆಲ್ಲ ಕಿವಿಗೊಟ್ಟು ಕೇಳಿ, ಧಕ್ಕಿಗೊಳಗಾಗಿ ತೊಡೆ ಮುರಿದುಕೊಂಡು ಗೌರವನು ನಾನಲ್ಲ, ಶಿಥಿಲವೂ ವಿಪುಲವೂ ಆದ ಶಸ್ತ್ರಗಳನ್ನು ಹಿಡಿದ ಸೂತಪುತ್ರ ನಾನಲ್ಲ, ಆಯುಧಗಳನ್ನು ಹಿಡಿದೆತ್ತಿ ಜಳಪಡಿಸಿ ರಭಸದಿಂದ ಬಂದಿ ರಣರಂಗದಲ್ಲಿ ಏಕಾಂಗಿಯಾಗಿ ನಿಂತಿದ್ದೆ ನಾನು ದ್ರೋಣಪುತ್ರ. ಇದ್ದಕ್ಕಿದ್ದಂತೆ ನಿರಾಶೆ, ವಿಜಯಿಸಲಾಗನೆಯ ಲಾಭವಿಲ್ಲದ ಈ ಸಮರಶ್ರೀಯಿಂದ ನನಗಾದರೂ ಆಗಬೇಕಾದುದೇನು? ಸ್ವಲ್ಪವೂ ಹಾಗೆ ಚಿಂತಿಸಿ ಹಾಗೆ ಚಿಂತಿಸಿ ಹಾಗೆಂದವುಂಟೆ, ನಾನು ನಮ್ಮ ತಂದೆಗೆ ಉತ್ತರ ಕ್ರಿಯೆಯನ್ನು ಮಾಡುವಷ್ಟರಲ್ಲಿಯೇ ಕುರುಕುಲ ತಿಲಕ ಪ್ರಾಯನಾದ ದುರ್ಯೋಧನನು ಪಾಂಡವರಿಂದ ಮೋಸಕ್ಕೆ ಒಳಗಾದನಲ್ಲ. ಇದನ್ನು ಯಾರು ತಾನೇ ನಂಬಿ ರಥಗಳ ಮೇಲೆ ಆನೆಗಳ ಮೇಲೆ ಕುಳಿತು ಕೈಗಳಲ್ಲಿ ಬಿಲ್ಗಳನ್ನು ಹಿಡಿದು ಅಂಜಲಿಬದ್ಧರಾಗಿ ಉತ್ಕಟತೆಯಿಂದ ದುರ್ಯೋಧನನ ಆಜ್ಞೆಗಾಗಿ ಕಾಯುತ್ತಿದ್ದ 11 ಅಕ್ಷೋಹಿಣಿ ಸೇನೆಯ ರಾಜರಿದ್ದರೂ ಪರಶುರಾಮನ ಹರಿತವಾದ ಬಾಣಗಳು ಭೇದಿಸಲಾರದ ಕವಚವನ್ನು ತೊಟ್ಟ ಭೀಷ್ಮಾಚಾರ್ಯರಿದ್ದರು, ಮಹಾದ್ರೋಣ ಗಣಿಯಾದ ನಮ್ಮ ತಂದೆ ಇದ್ದರೂ ರಣದ ಮಂಚೂಣಿಯಲ್ಲಿ ಇಂಥವರಿದ್ದು ಸ್ವಯಂ ಅತಿರಥನಾದ ದುರ್ಯೋಧನನಿಗೆ ಕಾಲಮಹಿಮೆಯಿಂದ ಸೋಲಾಯಿತು. ಗಾಂಧಾರಿ ಪುತ್ರನೆಲ್ಲಿರುವನೋ ತಿಳಿಗಿರು. ಇದೋ ರಣರ್ಣವ ಪಾರಂಗತನಾದ ಕುರುರಾಜನು ಇಳೆಗುರುಳಿದ ಗಜ ತುರಗ ನರ ರಥಗಳ ಪ್ರಕಾರದ ಮಧ್ಯದಲ್ಲಿದ್ದಾನೆ. ಇಟ್ಟ ಕಿರೀಟ ಕೆಳಗುರುಳಿ ಕೆಂಗೂದಲೆಲ್ಲ ಕೆದರಿ ಗದೆಯ ಪೆಟ್ಟಿಂದಾದ ಹುಣ್ಣುಗಳಿಂದ ರಕ್ತ ಸುರಿದು ಮೈಯಲ್ಲಿ ಕೆಂಪಾಗಿ ಮೃತ್ಯುಶಯ್ಯೆಯ ಮೇಲಿರುವ ದುರ್ಯೋಧನನು ಪಡುವಣ ಪರ್ವತವನ್ನೇರಿ ಅಸ್ತಂಗತನಾಗುವ ಸಂಧ್ಯಾವಗಡ ಸೂರ್ಯನಂತಿರುವನು. ಬಡಿ ಸಾರಿ ಅಯ್ಯ ಗುರುರಾಜ, ಏನಿದು? ಬರಬೇಕಾದ್ರೆ ತನ್ನ ಪರಿಚಯದ ಜೊತೆಗೆ ತನ್ನನ್ನು ತಾನು ಹೇಗೆ ಬಿಂಬಿಸ್ಕೊತಾ ಇದ್ದಾನೆ ಅಶ್ವತ್ಥಾಮ. ಸಮರ ಸಂಭ್ರಮದಲ್ಲಿ, ಸಮರದ ಉತ್ಸವದಲ್ಲಿ, ಸಮರದ ಸಂಭ್ರಮ, ಸಮರ ಸಂಭ್ರಮ ಅಂದ್ರೆ ಉತ್ಸಾಹ, ಸಮರದ ಉತ್ಸಾಹದಲ್ಲಿ ಉಭಯ ಬಲ ಜಲದಿಗಳು, ಉಭಯ ಅಂದ್ರೆ ಎರಡು, ಜಲದಿ ಅಂದ್ರೆ ಸಮುದ್ರ, ಎರಡು ಸಮುದ್ರಗಳು ಸಂಧಿಸೋದಂದ್ರೆ ಗೊತ್ತಿದೆಯಲ್ಲ ಮಕ್ಕಳೇ? ಸಂಗಮ ಅಂತ ಹೇಳ್ತೀವಿ.
ಎರಡು ಸಮುದ್ರಗಳು ಸಂಧಿಸುವಾಗ ನೆಗೆದ ಶಸ್ತ್ರಗಳೆಂಬ ಮೊಸಳೆ, ಶಸ್ತ್ರ ಎಂಬ ಮೊಸಳೆ, ಕಡಿಬೆಳೆದು ಮೊಸಳೆಗಳಿಂದ ತುಂಡಾದಂತಹ, ಮೊಸಳೆಗಳಿಂದ ಕಡಿಬೆಳೆದು ಅಂದ್ರೆ ತುಂಡಾದ, ದೇಹಗಳ ಮತ್ತು ಕೊನೆಯುಸಿರೆಳೆಯುತ್ತ ಕಂಠಗತವಾದ ಪ್ರಾಣಗಳ ಸಮರಶ್ರೇಷ್ಠ ರಾಜರೇ. ನೋಡಿ, ಒಂದು ಉದಾಹರಣೆಯೊಂದಿಗೆ ಅಲ್ಲಿ ಬಿದ್ದಿರ್ತಕ್ಕಂತಹ ಸಮರಕ್ಕೆ ಶ್ರೇಷ್ಠರಾಗಿರ್ತಕ್ಕಂತಹ ರಾಜರಿಗೆ ಹೇಳ್ತಾ ಇರ್ತಕ್ಕಂಥದ್ದು ಮಕ್ಕಳೇ. ಸಮರ ಸಂಭ್ರಮದಲ್ಲಿ ಉಭಯ ಬಲ ಜಲದಿಗಳು ಸಂಧಿಸಿದ ನೆಗೆದ ಶಸ್ತ್ರಗಳೆಂಬ ಮೊಸಳೆಗಳಿಂದ ಕಡಿವಡೆದ ದೇಹಗಳ ಮತ್ತು ಕೊನೆಯುಸಿರೆಳೆಯುತ್ತ ಕಂಠಗತವಾದ ಪ್ರಾಣಗಳ ಸಮರಶ್ರೇಷ್ಠ ರಾಜರೇ, ಕೇಳಿ, ನೀವೆಲ್ಲ ಕಿವಿಗೊಟ್ಟು ಕೇಳಿ. ಅಲ್ಲಿ ಬಿದ್ದಿರ್ತಕ್ಕಂತಹ ಎಲ್ಲ ಪ್ರಾಣಗಳನ್ನು ಕಳೆದುಕೊಂಡಿರ್ತಕ್ಕಂತಹ ರಾಜರ ಕಿವಿಗೆ ಕೇಳುವಂತೆ ಜೋರಾದ ಶಬ್ದದಿಂದ ಅಶ್ವತ್ಥಾಮ ಹೇಳ್ತಾ ಇದ್ದಾರೆ ಮಕ್ಕಳೇ. ಟಕ್ಕಿಗೊಳಗಾಗಿ, ಟಕ್ಕಿ ಅಂದ್ರೆ ತಕ್ಕಾದ ಕಳ್ಳ, ಟಕ್ಕಿ ಅಂದ್ರೆ ಮೋಸ. ಯಾರು ಮೋಸಕ್ಕೆ ಒಳಗಾದಂತವರು? ದುರ್ಯೋಧನ. ನಿಮ್ಗೆ ಅದು ನೆನಪಲ್ಲಿರ್ಬೇಕು ಮಕ್ಕಳೇ. ಯಾಕೆ ಯಾರಿಂದ ಮೋಸಕ್ಕೆ ಒಳಗಾಗ್ತಾನೆ? ಭೀಮನಿಂದ. ಭೀಮ ಬಿದ್ದಿರ್ತಾನೆ. ಭೀಮ ಕೃಷ್ಣನ ಸನ್ನೆಯ ಮೂಲಕ ದುರ್ಯೋಧನ ಎರಡು ತೊಲೆಯನ್ನ ಮುರಿದು ಹೋಗ್ತಾನೆ. ಆ ಟಕ್ಕಿಗೆ ಒಳಗಾದಂತಹ ತೊಡೆದು ಮುರಿದುಕೊಂಡು ಕೌರವ, ನಾನಲ್ಲ, ಕೌರವ ಅಂದ್ರೆ ಯಾರಿಗೆ ಮಕ್ಕಳೇ? ದುರ್ಯೋಧನ. ಶಿಥಿಲವೂ ವಿಪುಲವೂ ಆದ ಶಸ್ತ್ರಗಳನ್ನು ಹಿಡಿದ ಸೂತಪುತ್ರ ನಾನಲ್ಲ. ಇದು ಗೊತ್ತಿರಬೇಕು ಮಕ್ಕಳೇ ನಿಮಗೆ. ಸೂತಪುತ್ರ ಯಾರು? ಕರ್ಣ. ಈತ ಮದುವೆಗೆ ಮುಂಚೆ ಕುಂತಿಯಿಂದ ಜನಿಸಿದಂತಹ ಧರ್ಮರಾಯನಿಗಿಂತಲೂ ಹಿರಿಯವನೇ ಈ ಕರ್ಣ ಮಕ್ಕಳೇ. ಸೂತಕದಿಂದ ಪುತ್ರ, ಸೂತಪುತ್ರ ಅಂತ ಹೇಳ್ತಾರೆ. ಶಿಥಿಲವು ನಿಮಗೆಲ್ಲರಿಗೂ ಗೊತ್ತಿದೆ ಮಕ್ಕಳೇ. ಶಿಥಿಲ ಅಂದ್ರೆ ಉಪಯೋಗಕ್ಕೆ ಬರದೇ ಇರತಕ್ಕಂತಹ, ವಿಫಲ, ಫಲವನ್ನ ಕೊಡದೇ ಇರತಕ್ಕಂತಹ ಶಸ್ತ್ರಗಳನ್ನು ಹಿಡಿದ ಸೂತಪುತ್ರ ನಾನಲ್ಲ. ಎಂದ್ರೆ ಈತ ಗುರುಗಳಿಗೆ ಸುಳ್ಳು ಹೇಳಿ ವಿದ್ಯೆಯನ್ನು ಕಲಿತಿರ್ತಾನೆ. ಆ ಸಂದರ್ಭದಲ್ಲಿ ಆ ಗುರುಗಳು ಇವನಿಗೆ ಶಾಪವನ್ನ ಹಾಕ್ತಾರೆ. ನಾನು ಹೇಳ್ಕೊಟ್ಟಂತಹ ವಿದ್ಯೆಗಳು ಯುದ್ಧದ ಸಂದರ್ಭದಲ್ಲಿ ಮರೆತು ಹೋಗಲಿ. ಹಾಗೆ ಈ ಶಿಥಿಲವೂ ವಿಪುಲವೂ ಆದ ಶಸ್ತ್ರಗಳನ್ನು ಹಿಡಿದ ಸೂತಪುತ್ರ ನಾನಲ್ಲ. ಆಯುಧವನ್ನು ಹಿಡಿದೆತ್ತಿ ಜಲಪಡಿಸಿ ರಭಸದಿಂದ ಬಂದಿ ರಣರಂಗದಲ್ಲಿ ಏಕಾಂಗಿಯಾಗಿ ನಿಂತಿದ್ದೇನೆ. ಟಕ್ಕಿಗೊಳಗಾದಂತಹ ತೊಡೆ ಮುರಿದುಕೊಂಡ ದುರ್ಯೋಧನ ನಾನಲ್ಲ. ಶಿಥಿಲವೂ ವಿಪುಲವೂ ಆದ ಶಸ್ತ್ರಾಸ್ತ್ರಗಳನ್ನ ಹೊಂದಿರತಕ್ಕಂತಹ ಸೂತಪುತ್ರ ಕರ್ಣನು ಕೂಡ ನಾನಲ್ಲ. ಆಯುಧವನ್ನು ಹಿಡಿದಿತ್ತಿ ಹೇಳ್ತಾ ಇದ್ದಾರೆ. ಆಯುಧಗಳನ್ನು ಜಳಪಡಿಸಿ ರಭಸದಿಂದ ಬಂದು ರಣರಂಗದಲ್ಲಿ ಏಕಾಂಗಿಯಾಗಿ ನಿಂತಿದ್ದೇನೆ. ಒಬ್ಬನೇ ಬಂದು ನಿಂತಿದ್ದೇನೆ. ನಾನು ದ್ರೋಣ ಪುತ್ರ. ನಾನು ಯಾರ ಮಗ? ದ್ರೋಣನ ಮಗ. ದ್ರೋಣ ಪುತ್ರ ಯಾರೋ ಹೇಳ್ಬೇಕು. ಅಶ್ವತ್ಥಾಮ. ಹೇಗೆ ತನ್ನನ್ನು ತಾನೇ ಪರಿಚಯಿಸ್ಕೊತಾ ಇದ್ದಾರೆ. ಇದ್ದಕ್ಕಿದ್ದಂತೆ ನಿರಾಶೆ. ಇಷ್ಟೆಲ್ಲ ಹೇಳಿದ ತಕ್ಷಣ ಅವನಿಗೆ ನಿರಾಶೆ ಆಗ್ಬಿಡುತ್ತೆ. ಹೇಗೆ ಹೇಳ್ತಾನೆ ನೋಡಿ, ವಿಜಯ ಶ್ಲಾಘನೆಯ ಲಾಭವಿಲ್ಲದ ಈ ಸಮರಶ್ರೀಯಿಂದ ನನಗಾದರೂ ಆಗಬೇಕಾದದ್ದೇನು? ಒಂದು ಬಾರಿ ತನಗೆ ತಾನೇ ಪ್ರಶ್ನೆಯನ್ನ ಆಶ್ಚರ್ಯಚಕಿತನಾಗಿ ಹೇಳ್ತಾನೆ.
ವಿಜಯಶ್ಲಾಘನೆಯ ಲಾಭ ಇಲ್ಲ. ಈಗ ಯುದ್ಧ ಮಾಡಿ ಯಾವುದೇ ವಿಜಯದ ಒಂದು ಲಾಭ ಯಾರಿಗೂ ಇಲ್ಲ. ಇಡೀ ಕೌರವ ವಂಶವೇ ನಿರ್ವಂಶವಾಗಿ ಹೋಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈ ಸಮರಶ್ಮಿಯಿಂದ ನನಗಾದರೂ ಆಗಬೇಕಾದದ್ದೇನು, ಇದರಿಂದ ನನಗೇನಾದರೂ ಲಾಭ ಇದೆಯಾ, ಅಥವಾ ಇದರಿಂದ ಆಗ್ಬೇಕಾದಂತಹದ್ದು ಏನೂ ಇಲ್ವಲ್ಲ ಅಂತ ತನಗೆ ತಾನು ಯೋಚನೆ ಮಾಡ್ಕೋತಾರೆ ಮಕ್ಕಳೇ. ಒಂದು ಬಾರಿ ಸ್ವಲ್ಪ ಹಾಗೆ ಚಿಂತಿಸಿ ಹಾಗೆಲ್ಲ ಬರುತ್ತೆ, ಈ ಯುದ್ಧದಿಂದ ಲಾಭ ಏನಾದರೂ ಇದೆ ಅಂತ ಅವನೇ ಒಂದು ಬಾರಿ ಯೋಚನೆ ಮಾಡ್ಕೊತಾನೆ. ಯೋಚನೆ ಮಾಡಿ ಸ್ವಲ್ಪ ಹೊತ್ತಾಗಲಿ ಹಾಗೆಲ್ಲ ಬರುತ್ತೆ. ಮತ್ತೆ ತನಗೆ ತಾನೇ ಪ್ರಶ್ನೆಗಳನ್ನ ಆಶ್ಚರ್ಯವನ್ನ ಪಟ್ಕೊಂಡು, ನಾನು ನಮ್ಮ ತಂದೆಗೆ ಉತ್ತರ ಕ್ರಿಯೆಗಳನ್ನು ಮಾಡುವಷ್ಟೇ ಕುರುಕುಲ ತಿಲಕ ಪ್ರಾಯನಾದ ದುರ್ಯೋಧನನು ಪಾಂಡವರಿಂದ ಮೋಸಕ್ಕೆ ಒಳಗಾದನಲ್ಲ. ದ್ರೋಣಾಚಾರ್ಯರನ್ನ ಅವನ ಉತ್ತರ ಕ್ರಿಯೆಯನ್ನು ಮಾಡೋದಕ್ಕೆ ಹೋಗಿದ್ದಂತಹ ಅಶ್ವತ್ಥಾಮ ಆ ಮುಗಿಸಿ ಬರುವಷ್ಟರಲ್ಲಿ ಈ ಕುರುವಂಶದ ತಿಲಕಪ್ರಾಯನಾಗಿರ್ತಕ್ಕಂತಹ ಅಥವಾ ಕಿರೀಟ ಪ್ರಾಯನಾಗಿರ್ತಕ್ಕಂತಹ ಕುರುವಂಶದ ದೊರೆಯಾಗಿರ್ತಕ್ಕಂತಹ ಈ ದುರ್ಯೋಧನ ಯಾರಿಂದ ಮೋಸಕ್ಕೆ ಒಳಗಾಗಿದ್ದಾನೆ? ಪಾಂಡವರಿಂದ ಮೋಸಕ್ಕೆ ಒಳಗಾಗಿದ್ದಾನೆ. ಏಕೆಂದ್ರೆ ಭೀಮನಿಂದ ತೊಡೆ ಮುರಿದುಕೊಂಡಿದ್ದಾನೆ. ಹಾಗಾಗಿ ಮೋಸದಿಂದ ಇವನು ಸೋತಿದ್ದಾನೆ, ಮೋಸಕ್ಕೆ ಒಳಗಾಗಿದ್ದಾನೆ ಅಂತಕ್ಕಂತಹ ಮಾತುಗಳು. ಇದನ್ನು ಯಾರು ತಾನೇ ನಂಬಿಹಾರೋ? ಮತ್ತೆ ಪ್ರಶ್ನೆ ಹಾಕೋತಾನೆ ತನಗೆ ತಾನೆ, ಯಾರು ನಂಬಿದರೆ ಇದನ್ನ? ರಥಗಳ ಮೇಲೆ, ಆನೆಗಳ ಮೇಲೆ ಕುಳಿತು ಕೈಗಳಲ್ಲಿ ಬಿಲ್ಲುಗಳನ್ನು ಹಿಡಿದು ಅಂಜಲೀಬದ್ಧರಾಗಿ ಉತ್ಕಟತೆಯಿಂದ ದುರ್ಯೋಧನನ ಆಜ್ಞೆಗಾಗಿ ಕಾಯುತ್ತಿದ್ದ 11 ಅಕ್ಷೋಹಿಣಿ ಸೇನೆಯ ರಾಜನಿದ್ದು. ಎಷ್ಟು ಸೇನೆ ಇತ್ತೋ? 11 ಅಕ್ಷೋಹಿಣಿ ಸೈನ್ಯ. ಮಕ್ಕಳೇ ಗಮನಿಸಿರ್ಬೇಕಿದೆ ನೀವು. 11 ಅಕ್ಷೋಹಿಣಿ ಸೈನ್ಯ ಇತ್ತು. ನಿಮಗೆ ಗೊತ್ತಿರಬೇಕು, ಒಂದು ಅಕ್ಷೋಹಿಣಿ ಸೈನ್ಯ ಅಂದ್ರೆ ನಿಮಗೆ ಪುಟದ ಟಿಪ್ಪಣಿ ಬರುತ್ತೆ, ಗಮನಿಸಿ ಮಕ್ಕಳೇ. ಅಕ್ಷೋಹಿಣಿ ಅಂದ್ರೆ ಒಂದು ಅಕ್ಷೋಹಿಣಿ 21,870 ಆನೆಗಳಿರಬೇಕು. 21,870 ರಥಗಳಿರಬೇಕು. 65,610 ಕುದುರೆಗಳಿರಬೇಕು. 1,09,350 ಕಾಲಾಳು ಅಂದ್ರೆ ಸೈನ್ಯ. ಇದನ್ನ ಅಕ್ಷೋಹಿಣಿ ಅಂತ ಕರೀತಾರೆ ಮಕ್ಕಳೇ. ನೋಡಿ, 21,870 ಆನೆಗಳು, 21,870 ರಥಗಳು, 65,610 ಕುದುರೆಗಳು, 1,09,350 ಸೈನ್ಯ ಕಾಲಾಳುಗಳು. ಇಷ್ಟನ್ನು ನಾವು ಅಕ್ಷೋಹಿಣಿ ಸೈನ್ಯ ಅಂತ ಹೇಳ್ತೀವಿ. ಇಂತಹ ಎಷ್ಟು ಸೈನ್ಯ ಇತ್ತು ಕೌರವರ ಕಡೆ ಅಂದ್ರೆ 11 ಅಕ್ಷೋಹಿಣಿ ಸೈನ್ಯ ಇತ್ತು ಮಕ್ಕಳೇ. ಎಷ್ಟು ಅಕ್ಷೋಹಿಣಿ ಸೈನ್ಯ? 11 ಅಕ್ಷೋಹಿಣಿ ಸೈನ್ಯ. ಇದು ನಿಮಗೆ ನೆನಪಲ್ಲಿರಲಿ ಮಕ್ಕಳೇ. ಇವರೆಲ್ಲರೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅಂಜಲೀಬದ್ಧರಾಗಿ ಉತ್ಕಟತೆಯಿಂದ ದುರ್ಯೋಧನ ಆಜ್ಞೆಗಾಗಿ ಕಾಯ್ತಿದ್ದಂತಹ 11 ಅಕ್ಷೋಹಿಣಿ ಸೈನ್ಯ. ಅಂಜಲೀಬದ್ಧ ಅಂದ್ರೆ ಕೈ ಮುಗಿದು ಕೇಳ್ಕೊತಾ ಇದೆ. ಕೈ ಮುಗಿಯುವುದು. ಉತ್ಕಟತೆಯಿಂದ, ಎತ್ತರವಾದ ಧ್ವನಿಯಿಂದ. ಉತ್ಕಟತೆ ಅಂದ್ರೆ ಎತ್ತರವಾದ ಧ್ವನಿ, ಏನು ಧ್ವನಿ ಅಂತ.
ದುರ್ಯೋಧನ ಆಜ್ಞೆಗಾಗಿ ಕಾಯುತ್ತಿದ್ದಂತಹ 11 ಅಕ್ಷೋಹಿಣಿ ಸೇನೆಯ ರಾಜರಿದ್ರು ಅಲ್ವಾ? ನೋಡಿ, ಎಷ್ಟು ಸೈನ್ಯ ಕೌರವರ ಕಡೆ ಇತ್ತು. ಜೊತೆಗೆ ಪರಶುರಾಮನ ಹರಿತವಾದ ಬಾಣಗಳನ್ನು ಭೇದಿಸಲಾರದ ಕವಚವನ್ನು ತೊಟ್ಟ ಭೀಷ್ಮಾಚಾರ್ಯರಿದ್ರು. ನಿಮಗೆಲ್ಲ ಗೊತ್ತಿದೆ, ಭೀಷ್ಮರು ಕೂಡ ಕೌರವರ ಪರವಾಗಿ ಬಂದವರು. ಆಹಾ, ಮಹಾಯೋಧಗ್ರಣಿಯಾದ ನಮ್ಮ ತಂದೆ ಅಂದ್ರೆ ಯಾರು? ದ್ರೋಣಾಚಾರ್ಯರಿದ್ರು. ರಣದ ಮುಂಚೂಣಿಯಲ್ಲಿ ನಿಂತವರಿದ್ದು ಸ್ವಯಂ ಅತಿರಥನಾದ ದುರ್ಯೋಧನಿಗೆ ಕಾಲಮಹಿಮೆಯಿಂದ ಸೋಲಾಯಿತು. ನೋಡಿ ಮಕ್ಕಳೇ, ಇಷ್ಟೆಲ್ಲ ಇದ್ರೂ ಕೂಡ ಸೋಲಾಗುತ್ತೆ. ಯಾರಿಗೆ? ದುರ್ಯೋಧನಿಗೆ. ಮಕ್ಕಳೇ ಗಮನಿಸಿ, ಗಾಂಧಾರಿ ಪುತ್ರನೆಲ್ಲಿದ್ದಾನೆ ತಿರುಗಿ ನೋಡಿ. ಇದೋ ರಣರ್ಣವ ಪಾರಂಗತನಾದ ಕುರುರಾಜನು ಎಲೆಗುರುಳಿರುವ ಗಜ ಅಂದ್ರೆ ಆನೆ, ತುರಗ ಅಂದ್ರೆ ಕುದುರೆ, ನರ, ಮನುಷ್ಯರು, ರಥಗಳು ಪ್ರಕಾರದ ಮಧ್ಯದಲ್ಲಿ ಎಲ್ಲ ಬಿದ್ದಿದೆ. ಅದರ ಮಧ್ಯದಲ್ಲಿಲ್ಲ. ಇಟ್ಟ ಕಿರೀಟ ಕೆಳಗುರುಳಿ, ಕೆಂಗೂದಲೆಲ್ಲ ಕೆದರಿ, ಗದೆಯ ಪೆಟ್ಟಿಂದಾದ ಹುಣ್ಣುಗಳಿಂದ ರಕ್ತ ಸುರಿತಾ ಇದೆ. ಮೈಯೆಲ್ಲ ಕೆಂಪಾಗಿದೆ. ಮೃತ್ಯುಶೇಯ ಮೇಲಿರುವ ದುರ್ಯೋಧನನು ಪಡುವಣ ಪರ್ವತವನ್ನೇ, ಪಡುವಣ ಅಂದ್ರೆ ಪಶ್ಚಿಮದಿ ಪರ್ವತವನ್ನೇ ಅಸ್ತಂಗತನಾಗುವ ಸಂಧ್ಯಾವಗಡ ಸೂರ್ಯನಂತಿರುವನು. ಇನ್ನೇನು ಉಳುವಂತಹ ಸೂರ್ಯ ಹೇಗಿರ್ತಾನೋ ಹಾಗೆ ಇವನು ಕೂಡ ಸಾವಿನ ಸನಿಹದಲ್ಲಿದ್ದಾನೆ ಅಂತ ಅಂದುಕೊಂಡು ಬಳಿ ಸಾರಿ, ಅಯ್ಯ ಕುರುರಾಜ, ಏನಿದು, ಹೇಗಾಯಿತು ಅಂತ ದುರ್ಯೋಧನ ಹತ್ರ ಅಶ್ವತ್ಥಾಮ ಕೇಳ್ತಾ ಇದ್ದಾನೆ. ಇವತ್ತಿನ ತರಗತಿಯಲ್ಲಿ ಇಷ್ಟು ವಿಚಾರಗಳನ್ನು ತಿಳ್ಕೊಂಡು ಇನ್ನು ಉಳಿದ ಭಾಗವನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಈಗ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.